ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಹೌ ಟು ಅನಲೈಸ್ ಇಂಡೆಕ್ಸ್ ಆರ್ ಸ್ಟಾಕ್ ಅಂತ. ಅಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳದ್ನಲ್ವಾ, ಒಂದು ಚಾರ್ಟ್ ಅಲ್ಲಿ ನಾವು ಇಂಡೆಕ್ಸ್ ಅಥವಾ ಸ್ಟಾಕ್ಸ್ ಅಲ್ಲಿ ಎಂಟ್ರಿಗಳನ್ನ ತಗೋಬೇಕು ಅಂತ ಅಂದ್ರೆ ಎಲ್ಲಿ ತಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಕೆಲವೊಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ. ಸೊ ಟೋಟಲ್ ಇಲ್ಲಿ 8 ಪಾಯಿಂಟ್ ಇದೆ. ನಿಮ್ಗೆ ತುಂಬಾ ಸಿಂಪಲ್ ಆಗಿರುತ್ತೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅದಾದ್ಮೇಲೆ ನಿಮ್ಗೆ ನೀಟ್ ಆಗಿ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. 200% ನೀವು ಕೂಡ ಅನಲೈಸ್ ಮಾಡಬಹುದು. ಓಕೆ, ನಾನೇ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಈಗ ಮೊದಲನೇ ಪಾಯಿಂಟ್ ಏನಂತ ಅಂದ್ರೆ 30 ನಿಮಿಷ ಅಥವಾ 1 ಅವರ್ ಟೈಮ್ ಫ್ರೇಮಿನಲ್ಲಿ ವೇವ್ ಅನಾಲಿಸಿಸ್ ಮಾಡಿ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅಂತ ತಿಳಿದುಕೊಳ್ಳಬೇಕು. ಸೊ ಇದು ಸ್ಟಾಕ್ ಅಲ್ಲೂ ಆಗಿರಬಹುದು ಅಥವಾ ಇಂಡೆಕ್ಸ್ ಅಲ್ಲಿ ಕೂಡ ಆಗಿರಬಹುದು. ಇಂಡೆಕ್ಸ್ ಅಂದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇವೆಲ್ಲ ಇಂಡೆಕ್ಸ್ ಅಲ್ಲಿ ಬರುತ್ತೆ. ಸ್ಟಾಕ್ಸ್ ಅಂತಂದ್ರೆ ನಾರ್ಮಲ್ ಸ್ಟಾಕ್ ಗಳು, ಈಕ್ವಿಟಿ ಸ್ಟಾಕ್ ಗಳು. ಸೊ ಇಲ್ಲಿ ನಾವು ಎಂಟ್ರಿಗಳನ್ನ ತಗೋಬೇಕು ಇಂಟ್ರಾಡೇಗೆ ಅಂತ ಅಂದ್ರೆ 30 ನಿಮಿಷ ಅಥವಾ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾವು ವೇವ್ ಅನಾಲಿಸಿಸ್ ಮಾಡಬೇಕು. ವೇವ್ ಅನಾಲಿಸಿಸ್ ಮಾಡಿ ಪ್ರೆಸೆಂಟ್ ಯಾವ ವೇವ್ ನಡೀತಾ ಇದೆ ಅಂತ ನಮ್ಗೆ ಗೊತ್ತಾಯ್ತು ಅಂತಂದ್ರೆ ನಮ್ಗೆ ಯಾವ ತರ ಮೂವ್ಮೆಂಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ನಮ್ಗೆ ಸೈಡ್ ವೇಸ್ ಹೋಗುತ್ತಾ, ಇಲ್ಲ ಮೇಲ್ಗಡೆ ಹೋಗುತ್ತಾ, ಅಥವಾ ಡೌನ್ ಟ್ರೆಂಡ್ ಹೋಗುತ್ತಾ ಅನ್ನೋದು ಕ್ಲಿಯರ್ ಆಗಿ ನಮ್ಗೆ ವೇವ್ ಅನಾಲಿಸಿಸ್ ಅಲ್ಲಿ ಗೊತ್ತಾಗುತ್ತೆ. ನಿಮಗೆ ವೇವ್ ಅನಾಲಿಸಿಸ್ ಗೊತ್ತಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಸೊ ಇದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ನಿಮ್ಗೆ ಅಪ್ ಟು ಪಾರ್ಟ್ 11 ವರೆಗೂ ಬರುತ್ತೆ. ನೀಟ್ ಆಗಿ ನಿಮ್ಗೆ ಅರ್ಥ ಆಗೋ ತರ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಪ್ರತಿಯೊಬ್ರು ಕೂಡ ಕಲಿಬಹುದು.